ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕಕ್ಕೆ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ಕಾವೇರಿ ವಿಚಾರದಲ್ಲಿ ಮತ್ತೆ ಮಹಾಮೋಸ. ತಮಿಳುನಾಡಿಗೆ ಮತ್ತೆ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಮಾಡಿರುವಂತದ್ದು. ಇನ್ನು ಕಾವೇರಿ ವಿಚಾರದಲ್ಲಿ ಮತ್ತೆ ಈಗ ಮಹಾಮೋಸ ಆಗಿದೆ. ತಮಿಳುನಾಡಿಗೆ ಮತ್ತೆ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಈಗಾಗಲೇ ಶಿಫಾರಸನ್ನ ಮಾಡಿರುವಂತದ್ದು. ಇನ್ನೊಂದ್ ಕಡೆ 15 ದಿನ 16 ಟಿಎಂಸಿ ನೀರು ಹರಿಸುವಂತೆ ಶಿಫಾರಸು ಮಾಡಿದ್ದಾರೆ. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಶಿಫಾರಸು ಮಾಡಲಾಗಿದೆ. ಜೂನ್ ಮತ್ತು ಜುಲೈ ಕೋಟಾದ ನೀರಿಗಾಗಿ ತಮಿಳುನಾಡು ಈಗ ಒತ್ತಾಯಿಸಿದೆ. ತಮಿಳುನಾಡು ಒತ್ತಾಯಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ ಸಿಡಬ್ಲ್ಯೂಆರ್ಸಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಡಬ್ಲ್ಯೂಎಂಎ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಇನ್ನು ಸಿಡಬ್ಲ್ಯೂಆರ್ಸಿ ನಿರ್ಧಾರದ ಬಗ್ಗೆ ಸಿಡಬ್ಲ್ಯೂಎಂಎ ಈಗಾಗಲೇ ಮೀಟಿಂಗ್ ಅಲ್ಲಿ ನಿರ್ಧಾರವನ್ನ ಮಾಡಲಿದೆ. ಒಂದ್ ಕಡೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇತ್ತು. ಇನ್ನು ಸಿಡಬ್ಲ್ಯೂಆರ್ಸಿ ಮತ್ತೆ ತಮಿಳುನಾಡಿಗೆ 15 ದಿನ 16 ಟಿಎಂಸಿ ನೀರು ಬಿಡುವಂತೆ ಆದೇಶವನ್ನ ಹೊರಡಿಸಿರುವಂತದ್ದು. ಈಗ ಮತ್ತೆ ಸಿಡಬ್ಲ್ಯೂಎಂಎ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಲಿದೆ. ಈ ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ಮತ್ತು ಜುಲೈ ಕೋಟಾದ ನೀರಿಗಾಗಿ ಮತ್ತೆ ಇಲ್ಲಿ ತಮಿಳುನಾಡು ಒತ್ತಾಯ ಮಾಡಿರುವಂತದ್ದು. ಇನ್ನೊಂದ್ ಕಡೆ ಒಂದ್ ರೀತಿಯಾಗಿ ಈಗ ಮತ್ತೆ ಕರ್ನಾಟಕಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ಕರ್ನಾಟಕಕ್ಕೆ ಮತ್ತೆ ಶಾಕ್ ಎದುರಾಗಿರುವಂತದ್ದು. ದಿನಕ್ಕೆ 12,000 ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಹೊರಡಿಸಿದೆ. ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಮಹತ್ವದ ಶಿಫಾರಸನ್ನ ಮಾಡಿತ್ತು. ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಈಗಾಗಲೇ ಕರ್ನಾಟಕಕ್ಕೆ ಸೂಚನೆಯನ್ನ ನೀಡಿರುವಂತದ್ದು. ಈಗ ಎಲ್ಲರ ಚಿತ್ತ ಸಿಡಬ್ಲ್ಯೂಎಂಎ ಮೀಟಿಂಗ್ ಮೇಲೆ ನಿಂತಿದೆ. ಇನ್ನು ಈಗಾಗಲೇ ಒಂದ್ ಕಡೆ ಈ ಕುರಿತು ಇಂದು ಮಧ್ಯಾಹ್ನ 3 ಗಂಟೆಗೆ ಸಿಡಬ್ಲ್ಯೂಎಂಎ ಮೀಟಿಂಗ್ ಅನ್ನ ಮಾಡಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈಗ ತಮಿಳುನಾಡಿಗೆ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಬ್ಲ್ಯೂಆರ್ಸಿ ಈಗಾಗಲೇ ಮೀಟಿಂಗ್ ಅನ್ನ ಮಾಡಿದೆ. ಮತ್ತೆ 15 ದಿನ 16 ಟಿಎಂಸಿ ನೀರು ಬಿಡಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿದೆ. ಈಗ ಒಂದ್ ಕಡೆ ಎಲ್ಲರ ಚಿತ್ತ ಈಗ ಸಿಡಬ್ಲ್ಯೂಎಂಎ ಮೇಲೆ ನೆಟ್ಟಿರುವಂತದ್ದು. ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ, ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಉಲ್ಲಾಸ್, ಏನಿದೆ ಡೀಟೇಲ್ಸ್? ಅಂಕಿತ, ಕಾವೇರಿ ನೀರು ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೊಮ್ಮೆ ಆತಂಕ ಎದುರಾಗಿರುವಂತದ್ದು. ಈಗಾಗಲೇ ನಿರೀಕ್ಷೆಗೂ ಮೀರಿ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನ ಹರಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಇದ್ರ ನಡುವೆನೂ ಕೂಡ ತಮಿಳುನಾಡು ಮತ್ತೆ ನಮಗೆ ಹೆಚ್ಚಿನ ನೀರನ್ನ ಬಿಡಿ ಅನ್ನುವಂತ ಒಂದು ಮನವಿಯನ್ನ ಮಾಡ್ಕೊಂಡಿದೆ. ಇದಕ್ಕೆ ಪೂರಕ ಎನ್ನುವಂತೆ ಸಿಡಬ್ಲ್ಯೂಆರ್ಸಿ ಈಗ ಒಂದು ಶಿಫಾರಸನ್ನ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರತಿದಿನ ಅಂದ್ರೆ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅನ್ನುವಂತ ಒಂದು ಶಿಫಾರಸನ್ನ ಮಾಡಿದೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಜೂನ್ ಮತ್ತೆ ಜುಲೈ ತಿಂಗಳ ನೀರಿನ ಬಾಕಿ ಏನಿದೆ ಅದನ್ನ ನಮ್ಗೆ ಬಿಡಿ ಅನ್ನುವಂತ ಒಂದು ಮನವಿಯನ್ನ ತಮಿಳುನಾಡು ಸಿಡಬ್ಲ್ಯೂಆರ್ಸಿಗೆ ಮಾಡ್ಕೊಂಡಿತ್ತು. ಅದರ ಆಧಾರದ ಮೇಲೆ ಸಿಡಬ್ಲ್ಯೂಆರ್ಸಿ ಈ ಒಂದು ಶಿಫಾರಸನ್ನ ಮಾಡಿದೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಇನ್ನೂ ಕೂಡ ಇದು ಅಫಿಷಿಯಲ್ ಆಗಿಲ್ಲ. 2:30 ಅಷ್ಟೊತ್ತಿಗೆ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯುತ್ತೆ. ಅದಾದ ಬಳಿಕ 3 ಅಥವಾ 3:30 ಅಷ್ಟೊತ್ತಿಗೆ ಸಿಡಬ್ಲ್ಯೂಎಂಎ ಸಭೆನೂ ಕೂಡ ನಡೆಯುತ್ತೆ. ಹಾಗಾಗಿ ಇವತ್ತು ದೆಹಲಿಯಲ್ಲಿ ನಡೀತಾ ಇರುವಂತಹ 2 ಮಹತ್ವವಾದಂತಹ ಒಂದು ಸಭೆ ಏನಿದೆ ಅದು ರಾಜ್ಯದ ಮಟ್ಟಿಗೆ ಯಾವ ರೀತಿಯಾಗಿ ಒಂದು ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಈಗ ಮೂಲಗಳ ಪ್ರಕಾರ ಸಿಡಬ್ಲ್ಯೂಆರ್ಸಿ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ಬಿಡಿ ಅನ್ನುವಂತ ಒಂದು ಶಿಫಾರಸನ್ನ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಆದ್ರೆ ಇದಕ್ಕೆ ಯಾವ ರೀತಿಯಾದ ಸಭೆಯಲ್ಲಿ ರಾಜ್ಯ ಸರ್ಕಾರದ ಪರವಾಗಿರುವಂತಹ ತಜ್ಞರು ಮತ್ತೆ ವಕೀಲರು ಯಾವ ರೀತಿಯಾದಂತಹ ಒಂದು ಮನವಿಯನ್ನ ಮಾಡ್ತಾರೆ ಅಂತ. ಯಾಕಂದ್ರೆ ಈಗ ಮೂಲಗಳು ಹೇಳ್ತಾ ಇರುವಂತದ್ದು ತಮಿಳುನಾಡು ಈಗ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನ ಬಿಡಿ ಅಂತ ಹೇಳಿ ಏನೊಂದು ಮನವಿಯನ್ನ ಒಂದು ಶಿಫಾರಸನ್ನ ಮಾಡಿತ್ತು. ಅದಕ್ಕಿಂತ
ಹೆಚ್ಚಿನ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನು ಹರಿಸಿದೆ. ಯಾಕೆಂತಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಮಳೆ ಆಗಿದೆ. ಸೊ ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕಬಿನಿ ಮತ್ತೆ ಕೆಆರ್ಎಸ್ ನ ನೀರನ್ನ ತಮಿಳುನಾಡಿಗೆ ಹರಿಬಿಡುವಂತ ಕೆಲಸಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮಾಡಿದೆ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಬಿಟ್ಟಿದೆ. ಸೊ ಹೀಗಾಗಿ ರಾಜ್ಯ ಸರ್ಕಾರ CWRC ಮತ್ತೆ CWMA ನಲ್ಲಿ ನಾವು ತಮಿಳುನಾಡಿಗೆ ಕಳೆದ 15 ದಿನಗಳ ಅವಧಿಯಲ್ಲಿ ಎಷ್ಟು ಪ್ರಮಾಣದ ನೀರನ್ನ ನಾವು ತಮಿಳುನಾಡಿಗೆ ಬಿಟ್ಟಿದೀವಿ ಅನ್ನುವಂತ ಒಂದು ಅಂಕಿಅಂಶಗಳ ಸಮೇತ CWRC ಮತ್ತೆ CWMA ಒಂದು ಮನವರಿಕೆ ಮಾಡಿಕೊಡುವಂತ ಕೆಲಸಕ್ಕೆ ಮುಂದಾಗುತ್ತೆ. ಜೊತೆಗೆ ಈಗ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಬಿಡಿ ಅಂತಂದ್ರೆ ಅದು ನಮ್ಗೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದ್ರೆ ತಮಿಳುನಾಡು ಕೇಳಿದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕೂಡ ನಾವು ತಮಿಳುನಾಡಿಗೆ ಬಿಡ್ತೀವಿ. ಆದ್ರೆ ನಮಗೆ ಕುಡಿಯೋ ನೀರಾಗಿರ್ಬೋದು ಮತ್ತೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಹೊಂದ್ಕೊಂಡ್ರೆ ಸುಮಾರು 5 ಜಿಲ್ಲೆಗಳು ಬರುತ್ತೆ. ಆ 5 ಜಿಲ್ಲೆಗಳಿಗೆ ನಾವು ಕುಡಿಯೋ ನೀರನ್ನ ಪೂರೈಕೆ ಮಾಡಬೇಕಾಗತ್ತೆ. ಸೊ ಹೀಗಾಗಿ 12,000 ಕ್ಯೂಸೆಕ್ ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಒಂದು ಮನವಿಯನ್ನ ರಾಜ್ಯ ಸರ್ಕಾರ ಮಾಡುವಂತ ಸಾಧ್ಯತೆಗಳಿದಾವೆ. ಸೊ ಅಂತಿಮವಾಗಿ CWRC ಅಲ್ಲಿ ಯಾವ ರೀತಿಯಾದಂತ ಒಂದು ತೀರ್ಮಾನ ಆಗುತ್ತೆ, ಈಗ ಶಿಫಾರಸು ಅಷ್ಟೇ ಮಾಡಿರುವಂತದ್ದು, ತೀರ್ಮಾನ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು, ಅದಾದ ಬಳಿಕ CWMA ಸಭೆಯಲ್ಲೂ ಕೂಡ ಯಾವ ರೀತಿಯಾದಂತ ಒಂದು ತೀರ್ಮಾನ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಸೊ ಈಗ ಮೂಲಗಳ ಹೇಳ್ತಾ ಇರುವಂತದ್ದು, ನಾವು ತಮಿಳುನಾಡಿಗೆ ಎಷ್ಟು ನೀರನ್ನ ಬಿಟ್ಟಿದ್ವಿ, ಸೊ ಅಗತ್ಯಕ್ಕಿಂತ ಹೆಚ್ಚಿನ ನೀರನ್ನ ಬಿಟ್ಟಿದ್ವಿ, ನಮಗೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದ್ರೆ ನಾವು ತಮಿಳುನಾಡಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಹರಿಸಲಿಕ್ಕೆ ಸಿದ್ಧ ಇದೀವಿ ಅನ್ನುವಂತ ಒಂದು ಮನವರಿಕೆಯನ್ನ ಎರಡೂ ಸಭೆಗಳಲ್ಲಿ ರಾಜ್ಯ ಸರ್ಕಾರ ಮಾಡುವಂತ ಸಾಧ್ಯತೆಗಳಿದಾವೆ. ಸೊ ಅಂತಿಮವಾಗಿ ಸಭೆಯಲ್ಲಿ ಯಾವೆಲ್ಲ ತೀರ್ಮಾನ ಆಗತ್ತೆ, ಯಾವ ಶಿಫಾರಸ್ ಆಗತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಅಂಕಿತಾ. ಮಾಹಿತಿಗೆ